ಸುಪ್ರಿಯಾಗೋಸ್ಕರ ವೆಯ್ಟ್ ಮಾಡಿ ಕೊನೆಗೂ ಬಂದ್ಲು. ಸೊ ಅಂತೂ ಇಂತೂ ಚಿತ್ರಕಲಾ ಪರಿಷತ್ಗೆ ಬಂದ್ವಿ. ಅದು ಏನು ಫಸ್ಟು ಗಾಡಿಯಲ್ಲಿ, ಆಮೇಲೆ ಬಸ್ಸಲ್ಲಿ, ಆಮೇಲೆ ಆಟೋದಲ್ಲಿ, ಕೊನೆಗೂ ಬಂದಿದ್ದೀವಿ. ಅದು ಎಷ್ಟು ಬೇಗ ಬಂದಿದ್ದೀವಿ ಅಂದರೆ ಎಲ್ಲರೂ ಕಸ ಗುಡಿಸ್ತಿದ್ದಾರೆ. ಇನ್ನು ಅವ್ರು ಅಂಗಡಿನ ಓಪನ್ ಮಾಡಲ್ಲ, ತುಂಬ ಬೇಗ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಅದು ಓಪನಿಂಗ್ ಬಂದು 10:30 ಇತ್ತು. ಬಟ್ ನಾವು ಸರಿ 10:30 ತುಂಬ ಬೇಗ ಆಗುತ್ತೆ, ಅವ್ರು ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು 11 o'clock ಹೋಗೋಣ ಅಂದ್ಕೊಂಡು, ಬಟ್ 11 o'clock ಹೊರಡೋಣ ಅಂದ್ಕೊಂಡು 11:30ಗೆ ಹೊರಟಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ 1 ಆಗಿದೆ ರೀಚ್ ಆಗೋದಕ್ಕೆ. ಬಟ್ ಸ್ಟಿಲ್ ಅವರು ಕಸ ಗುಡಿಸ್ತಿದ್ದಾರೆ, ಅಲ್ಲಿ ಕಸ ಗುಡಿಸ್ತಿದ್ದಾರೆ. ತೋರಿಸ್ತೀನಿ ಬನ್ನಿ. ಅವ್ರ ಫ್ಯೂಚರ್ ಮಕ್ಕಳಿಗೆ ಬಟ್ಟೆ ನೋಡ್ತಿದ್ವಿ. ನನಗೆ ಈ ಥರ ಒಂದು ಟೇಬಲ್ ಕೊಡಿಸು, ಸ್ಟಡಿ ಟೇಬಲ್ ಕೊಟ್ಟು ನಾನು ಕೊಡಿಸ್ತೀನಿ ಕಣೆ. ಸುತ್ತೇ ಬಾರ್ಗೇನ್ ಮಾಡ್ತಿದ್ರೆ ಅಂತ ಒಪ್ಕೊಂತೆಲ್ಲ ಒಂದು ಬಿಡ್ತಿಲ್ಲ. ಕೊನೆಗೆ ತೊಗೊಂತಲ್ಲ ಇವಾಗ ಗೊತ್ತಿಲ್ಲ ಅದೆಷ್ಟು ಇದೆಷ್ಟು ಅಂದ್ಕೊಂಡು. ಕಸ್ತೂರಿ ಮೇಥಿ ರೈಸ್. पापड़ मैम, पापड़ ಕೀರ್ತಿ पोटैटो मैम, बनारसी आलू पापड़, एक कसूरी मेथी है, हिमाचल प्रदेश से आता है. ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ ಇಬ್ಬರದು ಮುಖ. ನನಗೆ ಎಂಗೇಜ್ಮೆಂಟ್ ನಾ ಕ್ಲಾಕ್ನ ಕೊಟ್ಟು ಎಂಗೇಜ್ಮೆಂಟ್ ಮಾಡ್ಕೊತಿದ್ದೆ. ದಟ್ ಅವ್ರ ಎಲ್ಲ ಟೈಮು ನನಗೇನೆ ಅಂತ ಸಿಗದೆ ಅಂತ ತೊಗೊಂಡು ತಿಂತಾವಳಂತೆ. ಅವಾಗಿಲ್ಲ ನೆಕ್ಸ್ಟ್ ಲೆವೆಲ್. ಇದು ನಮ್ಮಮ್ಮದು ಇಲ್ಲ ಯಾವುದಾದ್ರೂ ಒಂದು ಅರ್ಧೋಗಿರೋ ಬಟ್ಟೆ ಜೂಟ್ ಆಗಿದ್ರೆ ಅದನ್ನು ನೀಟಾಗಿ ಈ ಶೇಪಿಗೆ ಕಟ್ ಮಾಡಿಬಿಟ್ಟು ಒಂದು ಲೆನಿನ್ ಕ್ಲಾತ್ ತೊಗೊಂಡು ಫುಲ್ ಪೇಸ್ಟ್ ಮಾಡಿಬಿಟ್ರೆ ನಾವು ಹಿಂಗಾಗುತ್ತೆ. ಸೊ ಇದು ನಮ್ಮ ಚಿಕ್ಕ ಮಕ್ಕಳಲ್ಲಿ ನಮ್ಮದು ಜಾಮೆಟ್ರಿ ಬಾಕ್ಸ್ ಒಳಗೆ ಸ್ಕೇಲ್ಸ್ ಎಲ್ಲ ಬರ್ತೀವಿ. ಎಲ್ಲರೂ ಹೇಳ್ತಾರೆ 90s ಕಿಡ್ಸ್ಗೆ ಮಾತ್ರ ಗೊತ್ತು ಅಂತ. 2004 ಕಿಡ್ಸ್ಗೂ ಗೊತ್ತು, 2005ಗೂ ಗೊತ್ತು. ಇದು ಯೋಯೋ. ಏನು ಯೋಯೋ? ಯೋಯೋ ಅಂದರೆ ಯೋಯೋ ವೈ ಫಾರ್ ಯೋಯೋ ಗೊತ್ತಿಲ್ಲ, ಓದಿಲ್ಲ ನೀನು? ಝೆಡ್ ಫಾರ್ ಝೀಬ್ರಾ, ವೈ ಫಾರ್ ಯೋಯೋ. ಓ ಇದಾ? ಹಾಂ, ವೈಫೈ ಯಾಕೆ ಓದಿದ್ದೆ ನಾನು, ಯೋಯೋ ಓದಿಲ್ಲ ತಗೋ ಇಟ್ಕೊ. ಅದಕ್ಕೆ 2004 ಕಿಡ್ಸ್. ಗೈಸ್ ಅವಳೇನೋ ಹೇಳಿದ್ಲು ಇವಾಗ. ಅದು ಹಾಕೋದಿಲ್ಲ ಸೈಟಾಗಿ ಸ್ವಲ್ಪ. ಹೇಳು ಏನಿಲ್ಲ, ಫುಲ್ ಸಖತ್ತಾಗಿದೆ. ವಾವ್, ಮೆಸ್ಮರೈಸಿಂಗ್, ವಂಡರ್ಫುಲ್. ವಾವ್, ಶಟ್ ಅಪ್ ಸುಪ್ರಿಯಾ. ಸಾಕು, ಆಮೇಲೆ ಹೇಳ್ತೀನಿ. ಇನ್ನೊಂದು ಸುಪ್ರಿಯಾ, ಆರ್ ಯು ರೆಡಿ ಫಾರ್ ದ ಫೈಟ್? ಕಪ್ಪ ಕೊಡಬೇಕೆ? ಕಪ್ಪ ನಿಮಗೆ ಕೊಡಬೇಕು ಕಪ್ಪ. ನಾವು ಹೇಳೋಣ ಯಾವ್ದು ಕರೆಕ್ಟ್. ಯಾವ್ದು ಕರೆಕ್ಟು? ಇದ್ರ ಪ್ರಕಾರ ಇದು ಸೌತ್ ಅಂತ, ಇದ್ರ ಪ್ರಕಾರ ಇದು ನಾರ್ತ್ ಅಂತ. ಸೌತ್ ಆದರೆ ಮನೆಗೆ ಹಾಕ್ತಾರೆ, ಮನೆ ಕಲ್ತನ ಮಾಡೋ ಜೊತೆ ಲಾಕ್ ಕಲ್ತನ ಮಾಡ್ತಾರೆ ಪಕ್ಕ. ಅದು ಮನೆ ಜೊತೆ ಲಾಕ್ ಹೋಗುತ್ತೆ. 6,500 ಕೊಡ್ಸಾ? 650ಗೆ ರಿಯಲ್ ಫ್ಲವರ್ಸ್ ಕೊಡಿಸ್ತೀವಿ. ನೋಡಿ, ಫುಲ್ ಪರ್ಮನೆಂಟ್ ಬುಕ್. ಏನು ಬಾಡೋಗುತ್ತೆ ಅಂತ ಏನೂ ಇಲ್ಲ. ಸೊ ಅದಕ್ಕೆ ನನಗೆ ಕೀರ್ತಿ ಒಂದು ಕೊಡಿಸ್ತಾರೆ. ರಿಯಲ್ ಫ್ಲವರ್ಸ್ ಕೊಟ್ಟರೆ ಅಟ್ಲೀಸ್ಟ್ 100 ಸಿಗುತ್ತೆ, ಇದು ಕೊಟ್ಟರೆ 1000 ಇರುತ್ತೆ.
ಫ್ರೆಂಡ್ ಇನ್ನೂ ಬಂದೇ ಇಲ್ಲ ಗೈಸ್. ಫುಲ್ ಸ್ಟ್ರೇಟ್. ಸೊ ಈ ಥರ ಕೂಮ್ ತೊಗೊಂಡ್ರೆ 2 ಯೂಸಸ್ ಇದೆ. ಏನು ಹೇಳಿ ನೋಡೋಣ. ಈ ಥರ ಕೂಮ್ ಇದು ಒಂದು ಪಾರ್ಟಿಷನ್ ಮಾಡೋದಕ್ಕೆ, ಒಂದು comb ಮಾಡೋದಕ್ಕೆ. ಇನ್ನೂ ಒಂದಿದೆ ಯೂಸು. ಯಾರನ್ನ ಏನಾರ ತಲಾಟೆ ಮಾಡಿ ಸೆಲ್ಫ್ ಡಿಫೆನ್ಸ್ ಅಂತ ಚುಚ್ಬಿಡ್ಬೋದು. ವೆರಿ ವೈಲ್ಡ್, ಟು ಮಚ್. ಸೊ ಪ್ರಕೃತಿಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀವಿ ನಾವು. ಫ್ಲವರ್ ತರೋಕ್ಕಾಗಿಲ್ಲ, ಸೊ ಅದಕ್ಕೆ ಇದು ತಂದಿದ್ದೀನಿ. ಸೊ ಎಲ್ಲಿ ತುಂಬ ಜೀವ ಬಂದಿದ್ದೀವಿ ನಾವು. ಫೀಲ್ ಪ್ರಕೃತಿ ಇನ್ನೂ ಅದೇ ಇಲ್ಲೆಲ್ಲ ಫುಲ್ ಚಾಕ್ಲೇಟ್ ಎಲ್ಲ ಮಾತು ಬರ್ತಿಲ್ಲ. ಇಮ್ಲಿ ಚಾಕ್ಲೇಟ್ ಎಲ್ಲ ತಂದು ಕೊಟ್ಟಿದ್ದಾರೆ. ಯಾರು ಪ್ರಪೋಸ್ ಮಾಡಿದ್ದಾರೆ ನಿಮಗೆ? ಯಾರು ಇಲ್ಲ, ನೋಡಿ ಮತ್ತೆ ಬೆಸ್ಟ್ ನೀನು. ಬೆಸ್ಟ್ ಪ್ರಪೋಸಲ್ ಇದು. ಅವಳಿಗೆ ಮಾತ್ರ ಪ್ರಪೋಸ್ ಮಾಡಿದ್ದು, ನನಗೆ ಏನೂ ಇಲ್ಲ. ನಾನು ಫುಲ್ ನಿಂದೆ ಸುಪ್ರಿಯಾ, ನಾನು ಫುಲ್ ನಿಂದೆ ಸುಪ್ರಿಯಾ. ಯಪ್ಪ ಏನಾಯ್ತು ಕೆಂಪಗಾಗೋಗಿದ್ದೀನಿ. ಇವಳು ಏನು ಬ್ರೋ ಇಷ್ಟೊಂದು ಕೆಂಪಗಾಗ್ಬಿಟ್ಟಿದ್ದೀನಿ, ಟೊಮೆಟೊ ಥರ. ಫುಲ್ ಬ್ಲಶಿಂಗ್ ಹುಡುಗಿ ಹಿಂಗೆ ನಾವು. ಬ್ರೋಸ್ ಟೆಲ್. ನಂಗೆ ಗೊತ್ತು ಯಾರು ಪ್ರಪೋಸ್ ಮಾಡಿದ್ರೆ ಓವರ್ವೆಲ್ಮ್ ಆಗ್ತಾರೆ ಅಂತ. ಬಟ್ ಥ್ಯಾಂಕ್ ಯು. ಸೊ ಇಮ್ಲಿ ಚಿಯರ್ಸ್. ಹಳೆ ಕಾಲದ್ದು ಪೆಟ್ಟಿಗೆಯಲ್ಲಿ ಏನು ಸಿಗ್ಬೋದು? ನನ್ಗೆ ಅನ್ಸುತ್ತೆ ಒಂದು ಖಜಾನ ಸಿಗ್ಬೋದು, ಇಲ್ಲ ಚಿನ್ನ, ಬೆಳ್ಳಿ, ರತ್ನ ಆ ಥರ ಎಲ್ಲ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡೋಣ ಬನ್ನಿ. ಲಾಸ್ಟ್ ಇಂದ ಚೆನ್ನಾಗಿದೆ. ಪ್ಲಾಸ್ಟಿಕ್ ಕಪ್ ಸಿಕ್ತು ಅಷ್ಟೇ ನಮಗೆ. ಆಗಿನ ಕಾಲದಲ್ಲಿ ಇದು ಆಂಟಿಕ್ ಅಂತ ಅನಿಸ್ತಿರ್ಲಿಲ್ಲ. ಎಷ್ಟೋ ವರ್ಷ ಆದ್ಮೇಲೆ ಇದು ಆಂಟಿಕ್ ಆಯಿತು. ಹಾಗೇನೆ ಹೇಳೋಕ್ಕಾಗಲ್ಲ. ಇವಳು ಅದೇ ಆಗ್ತಾಳೆ ಮುಂದೆ. ನಾನು ಆಂಟಿಕ್ ಆಗ್ತೀನಿ, ಬಟ್ ಅವಳು ಆಂಟಿನೇ ಆಗೋದು. ಅವಳು ಆಲ್ರೆಡಿ ಆಂಟಿ ಆಗಿದ್ದಾರೆ. ಕೊಡಿಸ್ತಿದ್ದಾರೆ ಅವರಿಬ್ಬರು. ನೀವು ವಾಶ್ ಮಾಡಿದ್ರೆ ಆ ಕಲರ್ ಬರುತ್ತೆ. ಇದು ಹಿಂಗೆ ಇರಲಿ, ಇದನ್ನು ಜಸ್ಟ್ ಡ್ರೈ ಕ್ಲಾತಲ್ಲಿ ಒರೆಸಿ ಕೊಬ್ಬರಿ ಎಣ್ಣೆ ಹಾಕಿ ಒರೆಸಿ ಇಟ್ಟರೆ ಸಾಕು. ಮೇಂಟೆನೆನ್ಸ್ ಫ್ರೀ. ನೋಡಿ ನಿಮ್ಗಂತ ಬೆಸ್ಟ್ ಪ್ರೈಸ್ 5 ಕೊಡ್ತೀನಿ. ತಗೊಳ್ಳಿ, ಇಂಟ್ರೆಸ್ಟ್ ಇದೆ, ಇಟ್ಕೊಂಡು ನೋಡಿ. ಬೈಕ್ ಬರ್ತಿದೆ ಇದು. ಕೊಡಿಸ್ತೀರಾ ನನಗೆ? ತಗೊಳ್ರಿ ಸಿಗೋದಿಲ್ಲ ಅಂತ ರೇಟ್. ಬೆಸ್ಟ್ ಪ್ರೈಸ್ ತಗೊಂಡು ನಾವು ತಗೊಂಡೋಗ್ತೀವಿ ಮನೆಗೆ ಅಷ್ಟೇ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ. 4 ಪೀಸ್. ಅಂಕಲ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇರೋದು ಇವಳಿಗೆ, ನಿನಗಲ್ಲ. ಓಕೆ, 3 ಜನ ಸೇರಿಸಿ ಹಂಗೆ. ಬಟ್ ಇಲ್ಲಿ ಲೈನ್ ಅಂದರೆ 3 ಪೀಸ್ ಕೊಡ್ತೀರಾ ಅಂಕಲ್? ಹಾಂ, 3 ಪೀಸ್ ಕೊಡ್ತೀರಾ? 3 ಪೀಸ್ 3 ಪೀಸ್ ಕೊಟ್ಟರೆ 4. ಅವರಲ್ವ ಗೈಸ್ ಹೇಳಿದ್ದು? ಅಂತ ಇದ್ರೆ ಟಕ್ಕಂತ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಟಕ್ಕಂತ ತಗೊಂಡು ನಮ್ಮನೆ ಟಕ್ಕಂತ ಆಚೆ ಆಗ್ತಾರೆ. ಇವ್ರು ಅಜೀಬ್ ಮಾಡೋದ್ರಲ್ಲಿ ನಂಬರ್ 1. ಹೆಂಗೆ ಅಜೀಬ್ ಮಾಡ್ತಿದ್ದಾರೆ ಅಂದರೆ ಅವಾಗಲಿಂದ 3 ಮನುಷ್ಯನಿಗೆ ಒಂದು 3 ಪದ ಹೇಳ್ತಾರೆ: ನಾಚಿಕೆ, ಮಾನ, ಮರ್ಯಾದೆ ಅಂತ. ಅದು 3 ಇವಳಿಗಿಲ್ಲ. ಕರೆಕ್ಟ್ ಇವಳಿಗಿಲ್ಲ. ನಾನು ಅಜೀಬ್ ಮಾಡ್ಕೊಂಡೆ. ಸೊ ಪ್ರಕೃತಿ ಕೊಡಿಸಿದ್ದಾರೆ ಗಿಫ್ಟು ಸುಪ್ರಿಯಾಗೋಸ್ಕರ ಅವಳು ಬರ್ತಡೆಗೆ ಅಂತ. 2 ವಾರದಿಂದ ಇವಳು ಬರ್ಡೇ ಸೆಲೆಬ್ರೇಟ್ ಮಾಡ್ತಾನೆ ಇದ್ದೀವಿ ಗೈಸ್. ನನಗೆ ನನ್ನ ಲೈಫಲ್ಲಿ ನನ್ನ ಬರ್ಡೇ ಬರೋದು ಇಷ್ಟ ಇಲ್ಲ ಗೈಸ್. ಮತ್ತೆ ಪೋಸ್ಟ್ ಬರ್ಡೇ ಸೆಲೆಬ್ರೇಷನ್ನು ಬೇಕು, ಪೋಸ್ಟ್ ಬರ್ಡೇ ಗಿಫ್ಟು ಬೇಕು ಇವಳಿಗೆ. ಕ್ಯೂಟ್ ನೋ ಅನ್ಲು ಗೈಸ್. ಏನು ಗೋಲ್ಡನ್ ವಾಚ್ ಕಾನ್ ಬಿ ರಿಪೀಟೆಡ್ ಗೈಸ್. ಏನೋ ನಾನು ಅಷ್ಟು ಕ್ಯೂಟ್ ಇಲ್ಲ ಅಂದಂಗಂತೂ. ಇನ್ನು ನೀನೇ ಅನ್ಕೊಂಬಿಡ ಸುಪ್ರಿ. ಅವಳು ಹೇಳಿಲ್ಲ. ಅದೇ ನಾ ಏನು ಹೇಳಿಲ್ಲ, ಬರೀ ಅವಳಿಗೆ ಅವಳು ಅನ್ಕೊಂತಿರ್ತಾಳೆ. ಅವಳು ಹೇಳಿದ್ರು ನಿಜ. ನಾಟ್ ಬ್ಯಾಡ್. ಐ ನೋ ಐ ಲುಕ್ ಗುಡ್. ಅವಳ್ದು ಆಲ್ಮೋಸ್ಟ್ ಅವಳು ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಹೋಗ್ತಿದೆ ಅಲ್ಲಿ ಬಂದ್ಬಿಟ್ಟು ತೊಗೋಬೇಕಿತ್ತು ತಾನೆ ಗ್ರ್ಯಾಜುಯೇಷನ್ಗೆ. ಬಟ್ ಇಷ್ಟೊಂದು ಇನ್ವೆಸ್ಟ್ ಮಾಡೋಣ ನಾನು. ಯಾರು 2 ಸ್ಯಾರಿ ತೊಗೊಂಡ್ಲು ಗೈಸ್ ಗ್ರ್ಯಾಜುಯೇಷನ್ಗೆ. ಅದು ಬರ್ತಿತ್ತು, ಸ್ಯಾರಿ ಬರ್ತಿತ್ತು. ಬಟ್ ಇಷ್ಟು ಚೆನ್ನಾಗಿರೋ ಈ ಥರ ಗ್ರ್ಯಾಂಡ್ ಓಲೆ ಅಷ್ಟು ಚೆನ್ನಾಗಿರೋ ಒಳ್ಳೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಿದ್ರು. ಅಲ್ಲ, ಸುಪ್ರಿಯಾ ಸ್ಕಂಚಿನೆಲ್ಲ ತೊಗೊಂಡೋಗಿ ಅಲ್ಲಿ ಬೊಂಬೆ ಮಾಡಿದ್ದಾರೆ. ಸುಪ್ರಿಯಾ ಸ್ಕಂಚಿ ಅವೆಲ್ಲ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಪ್ರಾಬ್ಲಮ್ ಇದೆ ಅವೆಲ್ಲ ತೊಗೊಳಕ್ಕೆ. ಹತ್ತಿರ ಬರೋ ವಾಯ್ಸ್ ಕೇಳಿಸಲ್ಲ. ಇದಾಗಲ್ಲ, ನೀನು ಫುಲ್ ಜೂಮಲ್ಲಿ ಬರ್ತೀಯ. ಲಾಸ್ಟ್ ಏನು
ಬಿಟ್ಟಿದ್ರೆ ಗ್ರಾಜುಯೇಷನ್ಗೆ ಎಲ್ಲ ಬಂದ್ಬಿಟ್ಟು ಇದನ್ನ ತೊಗೊತಿದ್ಲು ಅಲ್ವಾ ಕೀರ್ತಿ? ಅಷ್ಟೇ ವೇಲ್ ಕಡೆ ಆಯ್ತು ಸ್ಯಾರಿ ಅಲ್ಲ ತಗೊಂಡಿನ ಅದು ವೇಲಲ್ಲ. ಏನಲ್ಲ ವೇಲಲ್ಲ ಸ್ಯಾರಿ. ಹೌದಾ? ವಾವ್. ನಾನು ಜಾಸ್ತಿ ದುಡ್ಡಲ್ಲೂ ಚೆನ್ನಾಗಿ ನಂಬಲ್ಲ ಕಣಿ ಸ್ಯಾರಿ ಹಾಕೊಂಡು ಹೋದ್ರೆ ನನ್ನ ಇವ್ರು ನೋಡಿ 5,000 ಹೇಳ್ತಾರೆ. ಇದನ್ನ 5,000 5,000 ಯಾವ ಮೂಲೆಗೂ ಹೇಳಲ್ಲ ಇದನ್ನ. ಅಂಕಲ್ ಇದೆಷ್ಟು? 3,150 ಆಗ. ಸೊ 3,150 ಅಂತ ಆಲ್ಮೋಸ್ಟ್ 1,000 ತಾನೆ. ಯಾರು ನಂಬಲ್ಲ ಅದನ್ನು. ನೋಡಿ ಇದು ಹ್ಯಾಂಡಲ್ ಕೂಡ ಏನು ಸಕ್ಕಲಾಗಿದೆಲ್ಲ. ಬರೀ ಡೌನ್ ಮಾಡ್ತಾರೆ. ಇವರೆಲ್ಲೋ ಒಂದು ಹೇಳಕ್ಕೆ ಬರ್ತಾರೆ. ಕ್ಯಾಮ್ರಾ ವುಮನ್ ನಾನಾಗಿರೋದು. ಕಟ್ ಮಾಡಿಬಿಡ್ತೀನಿ. ಸುಪ್ರಿಯಾ ಆಟೋ ಕರ್ಟನ್. ಆಟೋ ಕರ್ಟನ್. ಲೇ ನಾವು ಆಟೋದಲ್ಲಿ ಬಂದ್ವಿ ಅಂತ ಆಟೋ ಕರ್ಟನ್ ಮಾಡಿದ್ದಾರೆ. ಆಟೋ ಕರ್ಟನ್ ಕಣೆ. ಆಟೋ ಕರ್ಟನ್ ನಾಲ್ಕು ಕಟ್ಟಿದ್ರು ಕಾಣಿಸ್ತಿಲ್ಲ ಅಲ್ಲಿ ಅಲ್ಲಿ ಸ್ಪೆಕ್ಸ್ ತೆಗೆದು ಕಾಣಿಸುತ್ತೆ ಕಣೆ ಒಳಗೆ. ಬ್ರೋ ಅಲ್ಲಿ ಆಟೋ ಕರ್ಟನ್. ಓ ಮೈ ಗಾಡ್, ಹ್ಯಾಟ್ಸ್ ಆಫ್ ಸುಪ್ರಿಯಾ. ಟ್ಯೂಬ್ ಲೈಟ್ ಕಾಣಲ್ಲ ಬ್ರೋ. I thought automatic curtains. ಈ ರೇಂಜಿಗೂ ಇಂಜಿನಿಯರಿಂಗ್ ತಲೆ ಇರಬಾರ್ದು ಗುರು. ಸೀರಿಯಸ್ ಆಗಿ ಮಾನ್ಯಲ್ ಕರ್ಟನ್ಸ್ ಇದೆಯಲ್ಲ ಆಟೋಮೆಟಿಕ್ ಕರ್ಟನ್. ಎಲ್ಲಿದೆ ಆಟೋ ಕರ್ಟನ್? ಏನ್ ಮಾಡ ಇಂಜಿನಿಯರಿಂಗ್ ತಲೆ ತಾನೇ ಮಾಡಿರೋದು. ಅವಳು ಇಂಜಿನಿಯರಿಂಗ್ ಅಲ್ಲ ನಾನು. ನೆಕ್ಸ್ಟ್ ಕೆಳಗಡೆ ಇಂಜಿನಿಯರಿಂಗ್. ಅಂದರೆ ಅದು ಹ್ಯಾಂಡ್ ಪೇಂಟಿಂಗ್ ಕ್ಲಾತ್ ಅಲ್ಲ. ಸೊ ಫೈನಲಿ ಇದನ್ನು ಪರ್ಚೇಸ್ ಮಾಡಿದೆ ನಾನು. ಹೆಂಗೆ ಕಾಣ್ತಿದೆ? ಹೆಂಗೆ? ಪ್ರಿಟಿ ಗರ್ಲ್, ಬ್ಯೂಟಿಫುಲ್, ಗಾರ್ಜಿಯಸ್. ಒಂದು ವಾಕ್ ಬಾ, ನಾನು ಸಾಂಗ್ ಆಡ್ತೀನಿ. Pretty girl walks like this. ಸುಪ್ರಿಯಾ ಮಕ್ಳು ಕಲಿ ಆಗ್ಬಿಟ್ಟಿದ್ದಾಳೆ. ಎಲ್ಲ ಮಕ್ಕಳು ಮಾತಾಡ್ತಿದ್ದಾಳೆ. ಯಾಕೆ ಸುಪ್ರಿಯಾ? ಇಲ್ಲ ಗೈಸ್, ನೋಡಿ ಕೇಳಿ ಆ ಮಗು ಕರೀತಿದೆ ಚಾಕ್ಲೇಟ್ ಬೇಕು ಅಂತ. ಹೊಡಿತಾಳೆ ಸೈಡ್ ಅಬ್ಯೂಸ್ ಓಡಿಟರ್ಲು ಆ ಮಗು ಮಾತಾಡ್ಸ್ಲಿಲ್ಲ ಗೈಸ್. ಅಷ್ಟೇ ಮಾನ ಮಾಡಿದೈತೆ ಗೈಸ್. ಏನು ಪ್ರಕೃತಿ? ಸಾರಿಗೆ ನೀನು ನೋಸ್ ರಿಂಗ್ ಹಾಕೊಳ್ದಿರೋ ಟೈಮಲ್ಲಿ ನೀನು ಪ್ರಿಟಿ ಅನ್ಸಲ್ಲ ಅಂತ ಅವಳು ಆ ಥರ ಹೇಳಿದ್ಲು. ಸುಪ್ರಿಯಾ ಕೇಳಿಸ್ಕೊಂಡ? ಸುಪ್ರಿಯಾ ನಾನು ನೋಸ್ ರಿಂಗ್ ಹಾಕ್ಲ ಚೆನ್ನಾಗಿ ಕಾಣಲ್ವ ಅಂತ ನೀನು ಪ್ರಿಟಿ ಅನ್ಸಲ್ವ ಅವಾಗ? ಹಾಂ ನಾನು ಯಾವಾಗಲೂ ನೈಸ್ ಪ್ರಿಟಿ. ಬಿಚ್ಚಿಬಿಡ್ತೀಯಾ? ಇಲ್ಲ ಅಂದರೆ ಪ್ರಿಟಿ ಆಗಿರಲ್ಲ ಸುಪ್ರಿಯಾ. ಇದ್ದಾಳಲ್ಲ ಇವಳು ತಂದಿರ್ತಾಳೆ. ನನಗೆ ಆ್ಯಕ್ಚುಲಿ ನೋಸ್ ರಿಂಗ್ ಅಂದರೆ ಸಖತ್ ಇಷ್ಟ. ಓಕೆ ನಮ್ಮ ಚಿತ್ಸಂಗಿಲ್ಲ. ನಮ್ಮನೇಲಿ ನನಗೆ ಇಷ್ಟ ಇಲ್ಲ, ಬಟ್ ನಮ್ಮನೇಲಿ ಚಿಚ್ಚಿಸ್ಬೇಕು. ಹೆಂಗಿದೆ ಅಂತ ಅಂದರೆ ವಿಧಿಯ ಆಟ, ಏನು ಮಾಡೋಕ್ಕಾಗಲ್ಲ. ನಂಗೆ ಸಖತ್ ಇಷ್ಟ, ಬಟ್ ನಮ್ಮಲ್ಲಿ ಚಿತ್ಸಂಗಿಲ್ಲ. ಸೊ ಈ ಥರ ಡೂಪ್ಲಿಕೇಟ್ ಎಲ್ಲ ಹಾಕ್ಕೊಂಡು ಓಡಾಡ್ತಿರ್ತೀವಿ. ಚೆನ್ನಾಗಿದೆಯಾ? ಓಂ ಶಕ್ತಿ ಜಯ ಶಕ್ತಿ ಜಯ ಶಕ್ತಿ. ಕಾಶಿಗೆ ಹೋಗ್ಬಿಡ್ತೀನಿ ಗೈಸ್ ಇದನ್ನ ಹಾಕೊಂಡು. ನಿಂದ ಇನ್ಸ್ಪೈರ್ ಆಗಿ ಪ್ರಕೃತಿನ ಮುಗ್ನತ್ತು ತಗೊಂಡಿದ್ದಾಳೆ. ನಾನು ಫೋಕಸ್ ಆಗ್ತಿಲ್ಲ ಗೈಸ್. ನಿಮ್ಗೆ ಇಷ್ಟ ಆಯ್ತಾ? ಯಸ್, ಸಖತ್ತಾಗಿದೆ. ಥ್ಯಾಂಕ್ ಯು. ಜನ ತೊಗೊಂಡಿದ್ವಿ. ಇವರಿಬ್ಬರೂ ಖಾಲಿ ಮಾಡಿಬಿಟ್ಟಿದ್ದಾರೆ ತಿಂದು. ನಾನೊಬ್ರು ಇಟ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಲ್ಲಿ ನಾಲ್ಕು ಐದು ಹೆಂಗೆ ತಿನ್ಸಿ ಹಂಗಿಸ್ತಿರ್ತಾರಲ್ಲ, ಬೇಕಾ ಹಂಗೆ ಹಂಗಿಸ್ತಿದ್ದೀನಿ ಎಲ್ಲರಿಗೂ. ಯಮ್ಮಿ ಅಂತ. ಇನ್ನೊಂದು ಕೊಡ್ಸಲ್ಲ ಕೀರ್ತಿ? 10 ರೂಪಾಯಿ ಎಲ್ಲ ಕೊಡ್ತೀನಿ. 1,000 ಗಟ್ಟಲೆ ಕೇಳಬೇಡ ಅಷ್ಟೇ ನನಗೆ. ಅಷ್ಟೇ ಒಂದು ಆಂಟಿ ಇಸ್ಕೊ. ಅದೇ ದುಡ್ಡು ಫ್ಲವರ್ಸ್ ಇತ್ತಲ್ಲ ಅದ ಆಗ್ಬೋದು. ಸ್ಟೂಡೆಂಟ್ಸ್ ಟೇಕ್ ಡೌನ್, ಐ ಆಮ್ ಟೆಲ್ಲಿಂಗ್ ಯು, ನೋ, ಟೇಕ್ ಇಟ್ ಡೌನ್ ಐ ಸೆಡ್. ಇಂಗ್ಲೀಷ್ ಟೀಚರ್. ಬಟ್ ನಮಗೆ ಯಾರು ಥರ ಇರಲಿಲ್ಲ. ಅದಕ್ಕೆ ಶಿ ವಾಸ್ ಟು so pretty. ಸೊ ಅದಕ್ಕೆ ಅವಳು ಇಂಗ್ಲೀಷ್ ಟೀಚರ್ ಆಗಬೇಕಂತ ಅನ್ಕೊಂಡು ಇಂಜಿನಿಯರಿಂಗ್ ತೊಗೊಂಡಿದ್ದಾಳೆ. ಹಾಂ, ಇಂಜಿನಿಯರಿಂಗ್ ತೊಗೊಂಡಿದ್ದಾಳೆ ಇಂಗ್ಲೀಷ್ ಟೀಚರ್ ಆಗೋಕ್ಕೆ. ಸೊ ಗ್ರೇಟ್ ಚಾಯ್ಸ್ ಸುಪ್ರಿಯಾ. ಇವಾಗ 3 ಜನದ್ದು ಸಿಂಗಲ್ ಶಾರ್ಟ್ಸ್ ಬರುತ್ತೆ ಆಯಿತಾ. ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಕಾಮೆಂಟ್ ಮಾಡಿ ಹೇಳಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಗೈಸ್ ಇರೋದಿಷ್ಟು ಗೈಸ್. ಇದನ್ನ ಇನ್ನೂ ತಿಂದಿಲ್ಲ ಅವಳು.
ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಇಲ್ಲೆಲ್ಲ ತೊಗೊಳ್ಳೋಣ ಅಂತ ತುಂಬ ಜಾಸ್ತಿ ಇಷ್ಟ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ ನಾನು ತೋಟದ ಮನೆ ಆ ಥರ ಏನೋ ಕಟ್ಟಿಸಿದಾಗ ತೊಗೊಳಕ್ಕೆ ಬರ್ತೀನಿ, ಅಲ್ಲಿವರೆಗೂ ಏನಕ್ಕೆ ಅವಶ್ಯಕತೆ ಇಲ್ವಲ್ಲ, ಸೊ ಅದಕ್ಕೆ ಬೇಡ ಅಂತ ಸುಮ್ಮನೆ. ತೊಟ್ಟಿ ಮನೆ, ತೋಟದ ಮನೆ, ನನಗೆ ತೊಟ್ಟಿ ಮನೆ ಕಟ್ಕೊಡು, ನೀನು ತೋಟದ ಮನೆ ಕಟ್ಕೊ. ಫಸ್ಟ್ ಮನೆ ಕಟ್ಟೋದೇ ಇರೋ ಮನೆ. ಹಾಂ, ತೋಟದಲ್ಲಿ ತೊಟ್ಟಿ ಮನೆ ಕಟ್ಟಿದಾಗ ಇಲ್ಲಿ ಬಂದು ತೊಗೊತೀವಿ, ತೊಟ್ಟಿ ಮನೆ ಎಲ್ಲೋ ಒಂದು ಕಡೆ ಕಟ್ಟಿದಾಗ ತೊಗೊಳಕ್ಕೆ ಬರ್ತೀವಿ, ಅಲ್ಲಿವರೆಗೂ ಏನು ಅವಶ್ಯಕತೆ ಇಲ್ಲ. ಸುಮ್ಮನೆ ಮನೇಲಿ ಜಾಗನೇ ಇಲ್ಲ, ಮತ್ತೆ ಈ ತೊಗೊಂಡೋದ್ರೆ ಮನೇಲಿ ಜಾಗ ಇಲ್ಲ ಅಂತ ನನ್ನ ಆಚಾಕ್ತಾರೆ ಇದನ್ನ ಹಿಡ್ಕೊಂಡು. ಆಲ್ಸೋ ಅದಕ್ಕೆ ಕೊಟ್ಬಿಟ್ಟು ತೊಗೊಂಡಿದ್ಯಾ ಅಂತ. ಹಾಂ, ನನಗಿಂತ ಬೆಲೆ ಜಾಸ್ತಿ ಅದಕ್ಕೆ ಇರುತ್ತೆ, ಸೊ ಯಾಕೆ ಬೇಡ. ಟಚ್ ಮಾಡಿ ಒಂಚೂರು ಸ್ಕ್ರಾಚ್ ಆಗಿದೆ. ಕೀರ್ತಿ ಗೊತ್ತಾಗಲ್ವಾ ನಿನಗೆ? ಹಾಂ, ಬಿಡು, ಅವ್ರ ಮನೇಲಿ ಆ ಥರ ಎಲ್ಲ ಹೇಳಲ್ಲ, ಅವಳು ಸುಮ್ಮನೆ ಡೌ ಮಾಡ್ತಾಳೆ. ನಮ್ಮದು ನಾನು ಹಿಂದಿಯಲ್ಲಿ ಬಿಡಲ್ಲ. ಇದು ಹೂವು ಬಲಿ ಆಯ್ತು ನಂದು ನಿಂದು ಯಾವಾಗ ಕೀರ್ತಿ ಅದು ಶಾಕ್ ಆಗಿಬಿಡುತ್ತೆ. ಯಾಕೆ? ನೋಡು ಒಂದ್ಸರಿ ಹಿಂದೆ ಹಿಂದೆ ನೋಡೆ, ಫುಲ್ ಹಿಂದೆ. ಏನು ಕೋತಿ ಅಲ್ಲೇ ಅದು ಶಾಕ್ ಆಗಿಬಿಡುತ್ತೆ. ಆಡ್ತಿದೆ ಕೀರ್ತಿ ಮಾಡ ಪ್ಲೀಸ್ ಕಣ. ಹತ್ತು ಚಪ್ಪಲಿ ತೆಗೆದುಬಿಟ್ಟು ಆಗ್ತು ಬಿಡು. ಪ್ರಕೃತಿ ನೆನ್ಕೋದ್ಲು ಒಂದ್ಸರಿ ಹಿಂದೆ ಎತ್ಕೊ. ನಾನು ಪಿಂಕ್ ಕಲರ್ ಡ್ರೆಸ್ ಹಾಕಿ ಮಾಡ್ತಿರೋ ಕತೆಗಳು ಕೇಳು. ವೈಟ್ ಕಲರು. ಹೌದು, ಅದು ಸೆಲ್ಫ್ ಕೇರ್ ಮಾಡ್ತಿದೆ, ನೀಲ್ಸ್ ಟ್ರಿಮ್ ಮಾಡ್ತಿದೆ, ಬ್ರಷ್ ಮಾಡ್ತಿದೆ, ಆ್ಯಂಡ್ ದೆನ್ ನೋಡು, ವಾವ್, ಅಷ್ಟೇ. ನನ್ನ ಏನು ಇದೆ ಜಾತಿಯವಳೆ ಅಂತ ಅನ್ಕೊಂಡು ಹುಚ್ಚಬಾಯಿ ಸೇಮ್ ನಿಂತರನೇ ನೋಡುತ್ತೆ ಕಣ. ಸುಮ್ಮನೆ ಫೋಟೋಸ್ ತೆಗೆ ಸಾಕು ಮಾಡೆ. ಗಾಳಿ ಇಲ್ಲ ಆಟಾಡ್ತಾ ಇದೆಯಾ? ಸೊ ಇವಾಗ ಎಲ್ಲರೂ ಬಂದು ನಮ್ಮ ನಿಲ್ಸಿ ಬೈತಾ ನಮ್ಗೆ ಎಲ್ಲ ಹಾಳು ಮಾಡ್ತಿದ್ದೀವಿ ಅಂತ. ಸೇಮ್ ಸೇಮ್ ಕಾಣಿಸ್ತಾರೆ ನೋಡಿ ಇವಾಗ. ಏನೋ ಗ್ಲಾಸ್ ತಿನ್ನಕ್ಕಾಗತ್ತಾ? ಹೇಳು. ಯಾಕೆ ತಿನ್ನಕ್ಕಾಗಲ್ಲ? ನೀನಲ್ಲ ಅದೇ ತಿನ್ನಕ್ಕಾಗುತ್ತೆ ಅಂತ ನೀನ್ ಯಾಕೆ ತಿನ್ನಕ್ಕಾಗಲ್ಲ? ನೀನ್ ತಿನ್ನಕ್ಕಾಗುತ್ತೆ. ನೀನಲ್ಲ, ನಾನು ನಾನು ಹತ್ತಿಲ್ಲ, ಸಾರಿ. ಅದಕ್ಕೆ ನೋಡು ನಾನು ಹ್ಯೂಮನ್ಸ್ತಾರ ಇಲ್ಲಿ ನಿಂತ್ಕೊಂಡಿದ್ದೀನಿ. ನೀನು ನಾನು ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ಸ್ ಥರ ಮರ ಹತ್ತಿದ್ದೀನಿ. ವಾವ್ ಕೀರ್ತಿ, ಇವಾಗ ಫೋಟೋ ಸಕ್ಕದಾಗಿ ತಿರುಗು. ಆದರೂ ಇಂಥವ್ರು ಹತ್ತಾರೆ, ಏನು ಮಾಡೋದು? ನಾವೆಲ್ಲ ಟ್ರೈ ಮಾಡ್ತೀವಪ್ಪ ಲೈಫಲ್ಲಿ, ರಿಗ್ರೆಟ್ ಇಡ್ಬಾರ್ದಲ್ಲ. ಯಾರೋ ಹೇಳಿದ್ರು ನಾವು ಏನೋ ನಾರ್ಮಲ್ ಹ್ಯೂಮನ್ಸ್ ಥರ ಓಡಾಡ್ಕೊಂಡಿರ್ತೀವಿ ಅಂತ. ನಾನು ಮರ ಚೇರ್ ಥರ ಹತ್ತಿದ್ದೀನಿ. ಕೂತಿದ್ದೀನಪ್ಪ. ಅಪ್ಪ, ಚೇರ್ ಥರ ಅಂತೆ. ನಾವು ಕೂತಿರೋ ಚೇರ್ ಥರ ಇಲ್ವಾಗ? ಹೇಳಿಲ್ಲ, ನೀನು ಯಾಕೆ ಟ್ರಿಗರ್ ಆಗ್ತಿದ್ಯಾ? ಒಳ್ಳೆ friend ಅದಕ್ಕೆ. ಕೀರ್ತಿ ಹಾ. ಅಲ್ಲ, ತಪ್ಪು ಅಂತಾನೂ ಒಪ್ಕೊಳ್ಳಲ್ಲ. ಏ ನಾನು ವಾದ ಮಾಡ್ತಾಳೆ. ನಾನೇ ಕಪ್ಕೊಳ್ಳಿ. ಅದೇ ಆಂಟಿ ಎಕ್ಸ್ಕ್ಯೂಸ್ ಮೀ. ಆಂಟಿ, ಇದು ಒಂದು ವಿಡಿಯೋ ತೆಕ್ಕೊಡ್ತೀರಾ? ಒಂದು ವಿಡಿಯೋ ಮತ್ತು ಫೋಟೋ. ಹಾಂ, ವಿಡಿಯೋ ಅಂಕಲ್ ಹೊಡಿತಾ ನಮ್ಮ ಇವಾಗ. ಸ್ಟಾರ್ಟ್. ಹಾಂ ಆಂಟಿ, ಇವಾಗ ನಾವು ಮರದ ಮೇಲೆ ಕೂತಿದ್ದೀವಿ. ಇವಾಗ ವ್ಲಾಗ್ ಎಂಡ್ ಮಾಡ್ತೀವಿ ಬಿಕಾಸ್ ಚಾರ್ಜ್ ಇಲ್ಲ. ಮನೆಗೆ ಹೋಗಿ ಸಿಗ್ತೀವಿ. ಏನು ಸಿಗ್ತೀವಿ ಅಂತಾರೆ. ಇವರಿಬ್ರು ಸಿಗ್ತಾರೆ, ನಾನು ಸಿಗಲ್ಲ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಲ್ಲಿಗೆ ಎಂಡ್ ಮಾಡಿ ಸೈನಿಂಗ್ ಆಫ್. ಸೈನಿಂಗ್ ಆಫ್. ಹೇಳು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ನಾವೆಲ್ಲ ಎಂಜಾಯ್ ಮಾಡ್ತೀವಿ ಆಫ್ ಕ್ಯಾಮ್ರಾ. ಸೊ ಟಾಟಾ ಬಾಯ್ ಬಾಯ್. ಇವತ್ತಿನ ದಿನ ಹೀಗಿತ್ತು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you all in the next video. ಇದು ನಾನು ಹೇಳ್ತೀನಿ. ಟಾಟಾ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ಹೋಗ್ಬಿಟ್ಟು ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. Bye.